ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ ಹೋಟೆಲ್ಗಳ ಮೇಲಿನ ದಾಳಿ ಹೋಟೆಲ್ ಮೇಲ್ಗಳ ದಾಳಿ ನಾವು ಹೇಳೋದೇ ಬೇಕಾಗಿಲ್ಲ. ಪ್ರತಿನಿತ್ಯ ಟಿ ವಿನಲ್ಲಿ ನಿಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇದ್ದೀವಿ ಏನಾಗ್ತಿದೆ ಅಂಥೇಳಿ. ನಾವು ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳಬೇಕಾಗಿದ್ದಂತೇನಿಲ್ಲ. ಅಲ್ಲಿ ನಾವು ನಮ್ಮ ಕಡೆಯಿಂದ ನಾವು ಏನು ಹೇಳ್ತಿದ್ದೀವಿ ಅಂತಂದರೆ, ಹೋಟೆಲ್ಗಳಲ್ಲಿ ಒಂದು ಫುಡ್ ಡಿಪಾರ್ಟ್ಮೆಂಟು ಕಣ್ಣಿಡಬೇಕು. ಅಲ್ಲಿ ಕೊಡ್ತಾರಂಥ ಫುಡ್ಗಳು ಸರಿಯಾಗಿದ್ದಾವ ಇಲ್ವಾ ಅಂತ ಒಂದು ಕಣ್ಣಿಟ್ಟು ಸಾರ್ವಜನಿಕರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಗೌರ್ಮೆಂಟ್ ಇದನ್ನು ಎಚ್ಚೆತ್ಕೊಂಡು ನೋಡಬೇಕಾಗ್ತಾಯಿತ್ತು. ಸರ್ಕಾರವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಸಮಯ ಆಮೇಲೆ ಪ್ರತಿ ತಿಂಗಳಿಗೊಮ್ಮೆ ಅವ್ರಿಗೆ ಯಾವುದೇ ಒಂದು ಇಂಟಿಮೇಷನ್ ಕೊಡಲಾರ್ದೇ ಹೋಗಿ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟು ಇನ್ಸ್ಪೆಕ್ಷನ್ ಮಾಡಲೇಬೇಕದು. ಯಾಕಂದರೆ ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಆದ್ದರಿಂದ ಶೀಘ್ರವಾಗಿ ಸರ್ಕಾರ ಈ ಮಾಡ್ತಿರ್ತಕ್ಕಂಥ ಕ್ರಮ ತುಂಬ ಒಳ್ಳೆಯ ಕ್ರಮ. ಇದನ್ನು ಕಂಟಿನ್ಯೂಯಸ್ ಆಗಿ ಒಂದು ತಿಂಗಳಿಗೊಮ್ಮೆ ಆಗಲಿ 15 ದಿವಸಕ್ಕೊಂದುಗಳು ವಿತೌಟ್ ನೋಟಿಸ್ ಕೊಡದೇ ಹೋಗಿ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಇನ್ಸ್ಪೆಕ್ಷನ್ ಮಾಡಲೇಬೇಕು. ಅದರ್ವೈಸು ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮ ಬೀಳುತ್ತೆ. ಕಾನೂನಲ್ಲಿ ಏನೆಲ್ಲ ಇದೆ ಸರ್? ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ ಸೆಂಟ್ರಲ್ ಆ್ಯಕ್ಟಲ್ಲಿ. ಅದರಲ್ಲಿ ಪ್ರತಿಯೊಂದು ಆಹಾರದ ಗುಣಮಟ್ಟವನ್ನು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಅದರ ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಅದ್ರ ಪ್ರಕಾರ ಆಫೀಸರ್ಸು ಕೂಡ ಸ್ಟೇಟ್ ಗೌರ್ಮೆಂಟ್ ಫುಡ್ ಸೇಫ್ಟಿ ಆಫೀಸರ್ಸ್ ಅಂತಿರ್ತಾರೆ, ಅವರು ಕೂಡ ಅದರಲ್ಲಿ ಆಗಾಗ್ಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು. ಇನ್ಸ್ಪೆಕ್ಷನ್ ಮಾಡಿ ಅವರಲ್ಲಿ ಶೀಘ್ರ ಕ್ರಮ ಕೈಗೊಳ್ಬೇಕು. ಹೋಟೆಲ್ಗಳನ್ನು ಕ್ಲೋಸ್ ಮಾಡಿಸ್ಬೇಕು ಸ್ವಲ್ಪ ದಿವಸ. ಅಂಥ ಸಂದರ್ಭಗಳಲ್ಲಿ ಆವಾಗ ಮಾತ್ರ ಅವರಿಗೆ ಒಂದು ಬುದ್ಧಿ ಬರುತ್ತೆ ಅವರಿಗೆ.